ನಾನು ಉಷಾ ಮೋಹನ್ ಅವರಿಗೆ ಕೇಳಿದ್ರದ್ದೇ ಎಕ್ಸ್ಟೆನ್ಷನ್ ಪ್ರಶ್ನೆ ಅಂತ ಅನ್ಕೊಳ್ಳಿ. ಇದನ್ನ ಗಾಂಧೀಜಿಯವರ ಹೆಸರಿದ್ದ ಯೋಜನೆಯಲ್ಲಿ ಹುಳುಕಾಗ್ತಾ ಇದೆ, ಭ್ರಷ್ಟಾಚಾರ ಆಗ್ತಾ ಇದೆ ಅಂತ ಹೇಳಿ RTI ಮೂಲಕ ಮಾಹಿತಿಯನ್ನ ತೆಗೆದ ವ್ಯಕ್ತಿಯೊಬ್ಬ RTI ಕಾರ್ಯಕರ್ತ ಬರ್ಬರವಾಗಿ ಮರ್ಡರ್ ಆಗ್ತಾನೆ ಬಿಹಾರದಲ್ಲಿ. ಒಡಿಸಾದಲ್ಲಿ ಜೈಲಲ್ಲಿರುವ ಖೈದಿ ಹೆಸರಲ್ಲಿ ಜಾಬ್ ಕಾರ್ಡ್ ಸರ್, ರೋಗಿ ಹೆಸರಲ್ಲಿ ಜಾಬ್ ಕಾರ್ಡು, ಸತ್ತೋಗಿರುವವರ ಹೆಸರಲ್ಲಿ ಜಾಬ್ ಕಾರ್ಡು. ಇಂಥ ಹಗರಣಗಳ ಕೂಪವಾಗಿರುವ ಒಂದು ಯೋಜನೆಯನ್ನ ಸುಧಾರಣೆ ಮಾಡುವ ಸಂದರ್ಭದಲ್ಲೂ ಕೂಡ ಹೆಸರಲ್ಲಿ ಕಾಂಟ್ರವರ್ಸಿ ಮಾಡ್ಕೊಂಡು ಎಡವುತ್ತಾ ಕೇಂದ್ರ ಸರ್ಕಾರ ಅಂತ. ಇಲ್ಲಿ ನಮ್ಮೆಲ್ಲರ ಫೋಕಸ್ಸು ಅಥವಾ ವಿರೋಧ ಪಕ್ಷಗಳ ಫೋಕಸ್ಸು ಎಲ್ಲವೂ ಸಹಿತ ಹೆಸರಿನ ಬದಲಾವಣೆಯತ್ತ ಮಾತ್ರ ಇದೆ. ಖಂಡಿತ ಇಲ್ಲ, ಸ್ಕೀಮಿಗೂ ಹೇಳ್ತೀನಿ. ಹೆಸರು ಬದಲಾಯಿಸಿದ್ದಾರೆ. ಬಿಜೆಪಿಯ ಕೇಂದ್ರ ಸರ್ಕಾರ ಇಲ್ಲಿ ಗೆದ್ದಿದೆ. ಎಸ್, ಯಾಕೆಂದ್ರೆ ಅವರು ಬೇಕಾಗಿರೋದು ಏನಂದ್ರೆ ಇಡೀ ಯೋಜನೆಯನ್ನೇ ಬದಲಾಯಿಸಲಾಗಿದೆ. ಅದು ಯಾವುದೂ ಅಬ್ಜೆಕ್ಷನ್ ಬೇಕಾಗಿಲ್ಲ. ನಮಗೆ ಹೆಸರನ್ನು ಮಾತ್ರ ಬದಲಾಯಿಸಿದೀವಿ ಅಂತಂದ ಮೇಲೆ, ಗಾಂಧಿ ಹೆಸರನ್ನ ತೆಗೆದಿದ್ರ ಮೇಲೆ ಮಾತ್ರ ನಮ್ಮೆಲ್ಲರ ಫೋಕಸ್ ಇದೆ. ಆದ್ರೆ ಅದರ ಹಿಂದೆ ಇರ್ತಕ್ಕಂಥ ಷಡ್ಯಂತ್ರಗಳೇ ಭಿನ್ನವಾಗಿದ್ದಾವೆ. ಬರೀ ಹೆಸರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಯಾದವ್ ಸರ್ ಇವಾಗ ಹೇಳಿದ್ರು, ಗಾಂಧಿ ಹೆಸರಲ್ಲಿ ಯೋಜನೆಯನ್ನ ತರಬಹುದಾಗಿತ್ತಲ್ಲ ಇದೇ ಯೋಜನೆ ಅಂತ. ಈ ಯೋಜನೆ ಬಹಳ ಬಹಳ ಅಪಾಯಕಾರಿಯಾಗಿದೆ. ಮೊದಲು ಇದು ಕೂಲಿ ಕಾರ್ಮಿಕರ ಕೆಲಸದ ಉದ್ಯೋಗದ ಹಕ್ಕಾಗಿತ್ತು. ಇವಾಗ ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಭಿಕ್ಷೆ ಆಗಿದೆ. ಇದಕ್ಕೆ ಬೇಕಾದ ಸುಧಾರಣೆಗಳನ್ನು ನಾನು ಕೊಡಬಲ್ಲೆ. ಇವಾಗ ಹೇಳ್ತಾ ಇದ್ದೀನಿ ನೋಡಿ, ಇವಾಗ ಬರೀ ಇರ್ತಕ್ಕಂಥದ್ದು ಏನು ಕಾಯ್ದೆ ತಂದಿದ್ದಾರ, ಬರೀ ರಾಮ್ಜಿ ಅಂತ ಹೆಸರು ಇಟ್ಕೊಳ್ಳಿ, ಸೀತಾರಾಮ್ಜಿ ಅಂತ ಇಟ್ಕೊಳ್ಳಿ, ನಾಥುರಾಮ್ಜಿ ಅಂತ ಹೆಸರು ಇಟ್ಕೊಳ್ಳಿ, ಹೆಸರಲ್ಲ. ನಾಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಅವ್ರು ಇನ್ನೊಂದು ಹೆಸರನ್ನ ಬದಲಾಯಿಸ್ತಾರೆ. ಇದು ಮೊದಲಿಂದ ನಡ್ಕೊಂಡ್ ಬಂದಿದ್ದಾರೆ ಅವರವರ ಪೊಲಿಟಿಕಲ್ ಧೋರಣೆ ಮೂಲಕ. ಆದರೆ ನಾನು ಯಾವುದೋ ಪೊಲಿಟಿಕಲ್ ವ್ಯಕ್ತಿ ಅಲ್ಲ. ಮೊದಲನೇದಾಗಿ ಇಡೀ ಕಾಯ್ದೆ ಏನನ್ನು ಹೇಳುತ್ತೆ, ಮೊದಲು ಇರ್ತಕ್ಕಂಥ ಯಾವ್ಯಾವ ಅಂಕಿಅಂಶಗಳಿದ್ದವೋ, ಯಾವ್ಯಾವ ಅಂಶಗಳಿದ್ದವೋ, ಯಾವ್ಯಾವ ಉದ್ದೇಶಗಳಿದ್ದವೋ ಅವುಗಳೆಲ್ಲವನ್ನು ಸಹಿತ ಬದಲಾಯಿಸಲಾಗಿದೆ. ಅದರ ಅರ್ಥ ಏನಂತಂದ್ರೆ ಇದು ಬದಲಾವಣೆ ಅಲ್ಲ, ಇದು ಪರಿಷ್ಕರಣೆ ಅಲ್ಲ, ಇದು ಸುಧಾರಣೆ ಅಲ್ಲ. ಈಗ ತಂದಿರತಕ್ಕಂಥದ್ದು ಹೆಸರು ಬೇರೆ, ಅಲ್ಲಿರ್ತಕ್ಕಂಥ ಕಾಯ್ದೆಗಳು ಕಂಪ್ಲೀಟಾಗಿ ಬೇರೆ ಬೇರೆ ಆಗಿದ್ದಾವೆ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಇದರಲ್ಲಿ ಮೊದಲನೇದಾಗಿ ಹೆಸರು ಬದಲಾವಣೆ ಒಂದೇ ಸಮಸ್ಯೆ ಅಲ್ಲ, ಹಣಕಾಸಿನ ಹಂಚಿಕೆಯ ಸಮಸ್ಯೆ ಇದೆ. ಇದು ದೊಡ್ಡ ಸಮಸ್ಯೆ. ಅದರ ಬಗ್ಗೆ ಹೆಚ್ಚು ಫೋಕಸ್ ಮಾಡಬೇಕಾಗಿದೆ. ಯಾಕಂದ್ರೆ ರಾಜ್ಯಗಳ ಮೇಲೆ ಹೊಣೆಗಾರಿಕೆಯನ್ನು ಹೊರಿಸಲಾಗುತ್ತಿದೆ. ಹೇಳ್ತಿದ್ದಾರೆ ಅಲ್ಲ, ಕಾಂಗ್ರೆಸ್ನವರಲ್ಲ. ಮೊದಲು 100% ನಾವು ಕೇಂದ್ರ ಸರ್ಕಾರದ ಯೋಜನೆ ಆಗಿತ್ತು, ಕೇಂದ್ರ ಸರ್ಕಾರ ಹಣವನ್ನು ಬಿಡುಗಡೆ ಮಾಡ್ತಿತ್ತು. ಈಗ ಹಾಗಲ್ಲ. ನಾವು ಅಷ್ಟು ಹಣ ಕೊಡೋಕ್ಕಾಗಲ್ಲ. 60% ಕೊಡ್ತೀವಿ, 40% ರಾಜ್ಯಗಳು ಮಾತ್ರ ಹೊಣೆಗಾರಿಕೆ. ನಾವು ಬರೀ ಕಾಂಗ್ರೆಸ್ ಬಗ್ಗೆ ಅಲ್ಲ ಮೇಡಮ್, ಇದೇ BJP ಸರ್ಕಾರಗಳು ಇರ್ತಕ್ಕಂಥ ಭೀಮಾರ್ ರಾಜ್ಯಗಳು ಸಹಿತ 40% ಹೊಣೆಗಾರಿಕೆಯನ್ನು ಹೊರಲೇಬೇಕಾಗಿದೆ. ಇದು ಪ್ರತಿಯೊಂದು ರಾಜ್ಯದ ಮೇಲೆ ಆಗ್ತಕ್ಕಂಥ ಹೆಚ್ಚಿನ ಹೊಣೆ. ಯಾಕಂದರೆ ಕರ್ನಾಟಕದಂಥ ರಾಜ್ಯದಿಂದ ನಾವು 4-4.5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಮೂಲಕ ಹೋಗುತ್ತೆ. ವಾಪಸ್ ಬರ್ತಕ್ಕಂಥದ್ದು ಬಹಳ ಬಹಳ ಕಡಿಮೆ. ₹1 ಹೋದರೆ 14-15% ಬರುತ್ತೆ, 15 ಪೈಸಾ ಬರುತ್ತೆ. ಇಂಥ ಸಂದರ್ಭದಲ್ಲಿ ಆ ತೆರಿಗೆಯನ್ನು ತೆಗೆದುಕೊಳ್ತೀರಿ. ಅದರ ಮೇಲ್ಗಡೆಗೆ ಮತ್ತೆ ನೀವು ಈಗ ನರೇಗಾ ಯೋಜನೆಯ 40% ಆರ್ಥಿಕ ಹೊರೆಯನ್ನು ಹೊರಿಸ್ತಾ ಇದ್ದಿರಲ್ಲ. ಇದಕ್ಕೆ ಹೇಳ್ತಾ ಇರೋದು ಹಣಕಾಸಿನ ಹಂಚಿಕೆ ಇದೆಲ್ಲ. ಇದು ಪ್ರತಿಯೊಂದು ರಾಜ್ಯಗಳು ಒಕ್ಕೂಟ ವ್ಯವಸ್ಥೆಯಲ್ಲಿ ಬೇಕಿರಲಿಲ್ಲ, ಇದು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಹೆಚ್ಚು ಡಿಸ್ಕಸ್ ಮಾಡಬೇಕಾಗಿದೆ. ನೀವು ಹೇಳಿದ್ರಲ್ಲಿ ಫಿನಾನ್ಸ್ ಅಂದ್ರೆ 60% ಸೆಂಟ್ರಲ್ ಗವರ್ಮೆಂಟ್, 40% ಅದ್ರ ಬಗ್ಗೆನೇ ನಾನು ಎಲ್ರಿಗೂ ಪ್ರಶ್ನೆ ಮಾಡ್ತೀನಿ. ಬಟ್ ನಾನು ಮತ್ತಾಗಿ ನಿಮಗೂ ಕ್ವಶನ್ ಪೇಪರ್ ಲೀಕ್ ಮಾಡ್ತಾ ಇದ್ದೀನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷನ ಮನೆಯ ಚರಂಡಿ ಕ್ಲೀನ್ ಮಾಡ್ಲಿಕ್ಕೆ ನರೇಗಾ ಕಾರ್ಮಿಕರನ್ನ ಬಳಕೆ ಮಾಡ್ಕೊಳ್ತಿದ್ರಲ್ಲ, ಅದ್ರ ಬಗ್ಗೆ ಯಾರು ಮಾತನಾಡೋಲ್ಲ. ಗುಂಡಿ ಮುಚ್ಚಿ ಪ್ರಧಾನಿಯಾದ ಮೋದಿ ಅವರೇ ಹೇಳಿದ ಮಾತು 10 ವರ್ಷಗಳ ಹಿಂದೆ. 70 ವರ್ಷ ಸ್ವತಂತ್ರ ಬಂದಾದ ನಂತರದಲ್ಲೂ ಕೂಡ ಗುಂಡಿ ಮುಚ್ಚಿ ಗುಂಡಿ ತೆಗೆಸೋದಕ್ಕೆ ಕಾರ್ಮಿಕರನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತಂದ್ರೆ ಕಾರ್ಮಿಕ ವಲಯವನ್ನ ಯಾವ ಸ್ಥಿತಿಯಲ್ಲಿಟ್ಟಿದೆ ಕಾಂಗ್ರೆಸ್ ಪಕ್ಷ? ಇದ್ರ ಬಗ್ಗೆ ಮಾತನಾಡಬೇಕಲ್ಲ, ಇದ್ರ ಬಗ್ಗೆನೂ ಮಾತನಾಡೋಣ. ನಾಗರಾಜ್ ಯಾದವ್ ಅವರು, ನಾನಿದು 10 ವರ್ಷದ ಹಿಂದೆ ಪ್ರಧಾನಿ ಹೇಳಿದ ಹೇಳಿಕೆ ಅಂತ ಹೇಳಿದ್ದೆ. ಬರ್ತೀನಿ ಅಲ್ಲಿಗೆ. ನಾಗರಾಜ್ ಯಾದವ್ ಅವರು ಈ ಅನುದಾನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ 60-40 ರೇಷಿಯೋದ ಬಗ್ಗೆ ಕಾಂಗ್ರೆಸ್ಗೆ ಅಪಸ್ವರ ಇರೋದಕ್ಕೆ ಬಿಜೆಪಿ ಕಡೆಯಿಂದ ಬರ್ತಾ ಇರುವ ಕೌಂಟರ್ ಏನು? ಈ 40% ನೀವು ದುಡ್ಡು ಕೊಡ್ತಿರೋದು ಯಾರಿಗೆ? ನಿಮ್ಮದೇ ರಾಜ್ಯದ ಕಾರ್ಮಿಕರಿಗೆ. ಅಲ್ಲಿಗೆ ನೀವು ಹೇಳೋ ಈ ಫಿನಾನ್ಸ್ ಸರ್ಕಲ್ ಏನಿದೆ, ಅವ್ರಿಗೆ ಹಣ ಬರುತ್ತೆ, ಅವ್ರು ಅದನ್ನ ಮಾರ್ಕೆಟ್ ಅಲ್ಲಿ ಸ್ಪೆಂಡ್ ಮಾಡ್ತಾರೆ. ಗ್ಯಾರಂಟಿ ಯೋಜನೆಯ ನಿಮ್ಮ ಈ ಲಾಜಿಕ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ನೀವೇನೋ ಬಿಹಾರದ ಅಥವಾ ಉತ್ತರ ಪ್ರದೇಶ ಕಾರ್ಮಿಕರಿಗೆ ಕೊಡ್ತಿರೋದಲ್ವಲ್ಲ, ಹೀಗೂ ಆರ್ಗ್ಯುಮೆಂಟ್ ಇದೆ. ಓಕೆ,
ನೋಡಿ, ಈಗ ಆವಾಗಲೇ ನನ್ನ ಪ್ರಶ್ನೆ ಕೇಳಿದಾಗ ಹೆಸರು ಬಗ್ಗೆ ಮಾತಾಡಿದ್ವಿ. ವಿಚಾರ ಬಂದಿರತಕ್ಕಂಥದ್ದು ಈಗ ಈ ಸ್ಕೀಮಿನ ಬದಲಾವಣೆಗಳಾಗಿರ್ತಕ್ಕಂಥ ವಿಚಾರ ನೋಡ್ತಾ ಇದ್ದೀವಿ. ಈ ಮೊದಲಿದ್ದಂಥ ಸ್ಕೀಮು ನರೇಗಾ ಸ್ಕೀಮಲ್ಲಿ ಏನಾಗಿರ್ತಾ ಇದ್ದು, ಅದು ಅವ್ರ ಡಿಮಾಂಡ್ ಮೇಲೆ ಅವ್ರ ಕೆಲಸ ಕೊಡಬೇಕಾಗಿರೋದು ಕರ್ತವ್ಯ ಆಗಿತ್ತು ಆ ಕಾನೂನಿನ ಪ್ರಕಾರ. ಈಗ ಆ ರೀತಿ ಆಗೋದಿಲ್ಲ. ಮೊದಲು ಕಾರ್ಯಕ್ರಮಗಳನ್ನು ಯಾರು ರೂಪಿಸ್ತಾ ಇದ್ರು? ಪಂಚಾಯತ್ ಲೆವೆಲಲ್ಲಿ. ಯಾಕಂದರೆ ಗ್ರಾಮ ಸಭೆಯಲ್ಲಿ ಪಂಚಾಯತ್ ಲೆವೆಲಲ್ಲಿ ಯಾವ ಕಾರ್ಯಕ್ರಮಗಳು ಮಾಡಬೇಕು, ಏನು ಕೆಲಸ ಮಾಡಿಸ್ಬೇಕು, ಯಾರಿಗೆ ಕೆಲಸ ಕೊಡಬೇಕು, ಅದೆಲ್ಲವನ್ನೂ ಮೇಂಟೈನ್ ಮಾಡ್ತಾಯಿದ್ರು. ಈಗ ನೀವು ಹೇಳ್ತಾ ಇದ್ರಿ ಬಿಹಾರಲ್ಲಿ ಯಾರೋ ಸಿಕ್ಕಾಕೊಂಡ್ರು ಕರಪ್ಷನ್ ಆಯಿತು ಅಂತ. ಕರಪ್ಷನ್ ತೆಗಿಬೇಕು ಅಂತ ಎರಡು ಮಾತು ಇಲ್ವೇ ಇಲ್ಲ. ವಿ ಆರ್ ಆಲ್ ಫಾರ್ ಇಟ್, ನೋ ಡೌಟ್ ಅಬೌಟ್ ಇಟ್. ಯಾರು ಕೂಡ ಅದು ವಿರೋಧ ಮಾಡಲ್ಲ. ನಾನು ಕೇಳ್ತಾ ಇದ್ದೀನಿ, 11 ವರ್ಷಗಳ ನಂತರ ನಿಮಗೆ ಜ್ಞಾನೋದಯ ಆಯಿತಾ? 11 ವರ್ಷಗಳ ನೀವು ಟಾಲರೇಟ್ ಮಾಡ್ಕೊಂಡಿದ್ರಾ? 11 ವರ್ಷಗಳಿಂದ ಆಗದೆ ನೀವು ಹೆಚ್ಚು ರಾಜ್ಯಗಳ ಅಧಿಕಾರದಲ್ಲಿರ್ತಕ್ಕ ನೀವೇ, ಹಂಗಂದ್ರೆ ನೀವು ಲೂಟಿ ಹೊಡೆದವ್ರು ನೀವೇನಾ? ಅದಕ್ಕೆ CBI ಎನ್ಕ್ವೈರಿ ಒಂದು ಹಾಕಬೇಕಾಗೈತಲ್ಲ, ಎನ್ಕ್ವೈರಿ ಆಗಿ ಒಂದು ರಿಪೋರ್ಟ್ ತರಬೇಕಾಗಿತ್ತಲ್ಲ. ಯಾಕಂದರೆ ನೀವು ಬಹಳ ಕರಪ್ಷನ್ ಬಗ್ಗೆ ಮಾತಾಡಿದ್ರಿ, ಕಾಂಗ್ರೆಸ್ಸಲ್ಲಿ ಕರಪ್ಷನ್ನ ಪ್ರೋತ್ಸಾಹ ಮಾಡೋ ರೀತಿಯಲ್ಲಿ ಮಾತಾಡಿದ್ರಿ. ಆದರೆ ನಾವು ಕರಪ್ಷನ್ ವಿರುದ್ಧ ಇರತಕ್ಕಂಥವ್ರು. ನೀವೇನೋ ಅಧಿಕಾರ ಬಂದ 2014ರಲ್ಲಿ ಇದ್ರಿಗೆ ನಾನು ವಿಶ್ಲೇಷಣೆ ಮಾಡ್ತೀವಿ, ಇದಕ್ಕೆ ತನಿಖೆ ಮಾಡ್ತೀವಿ, CAG ರಿಪೋರ್ಟ್ ತೊಗೊಳ್ತೀವಿ, ಅದ್ರ ಮೇಲೆ ಮುಂದುವರಿಸ್ತೀವಿ ಅಂತ ಮಾತು ಹೇಳಿದ್ದೆ ಆದರೆ ನಾನು ಸ್ವಾಗತ ಮಾಡ್ತಾ ಇದ್ದೆ. 11 ವರ್ಷ ನೀವು ಟಾಲರೇಟ್ ಮಾಡಿದ್ರೆ 11 ವರ್ಷ ಇಸ್ ನಾಟ್ ಸಫಿಷಿಯೆಂಟ್ ಫಾರ್ ಯು. ಇಟ್ಸ್ ನಾಟ್ ಫಸ್ಟ್ ಟೈಮ್, ಥರ್ಡ್ ಟೈಮಲ್ಲಿ ನಿಮ್ಗೆ ಅರಿವಾಗಿದೆ ಅಂತ ಹೇಳೋದಾದರೆ ನಿಮಗಿರ್ತಕ್ಕಂತಹ ಆ ಸಂಕುಚಿತ ಮನೋಭಾವ, ಮಹಾತ್ಮ ಗಾಂಧಿ ಅವರ ಹೆಸರು ಮೇಲೆ ಇರ್ತಕ್ಕಂತಹ ವೈರಾಗ್ಯವೇ ಕಾರಣ ಅನ್ನೋ ಮಾತನ್ನು ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ಹೇಳಬೇಕಂದ್ರೆ 125 ಜನ ಕೆಲಸ ಕೊಡ್ರಿ, ನಾವು ಸ್ವಾಗತ ಮಾಡ್ತೀವಿ. ನಾವು ಕೂಡ ನಮ್ಮ UPA ಗೌರ್ಮೆಂಟ್ ಇದ್ದಾಗ ನಾವು ಪಾರದರ್ಶಕತೆ ತರಬೇಕು ಅಂತೇಳಿ ಆಧಾರ್ ಕಾರ್ಡ್ನ ಜೋಡಣೆ ಮಾಡಿದ್ವಿ. ನಾವು ಡೈರೆಕ್ಟ್ ಟ್ರಾನ್ಸ್ಫರ್ ದುಡ್ಡು ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಿದ್ವಿ. ಇದೆಲ್ಲವೂ ಕೂಡ ಪಾರದರ್ಶಕತೆ ತರಲಿಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು ಅಂತಕ್ಕಂಥ ನಾನು ಭಾವಿಸಿದ್ದೇನೆ. ನೀವು ಕೂಡ ಒಪ್ಕೊಳ್ತೇನೆ ತಿಳ್ಕೊಂಡಿದ್ದೇನೆ. ಆದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಮಹಾತ್ಮ ಗಾಂಧಿ ಹೆಸರಲ್ಲಿ ನೀವೇನಾದರೂ ಟ್ರಾನ್ಸ್ಪರೆನ್ಸಿ ತರ್ತೀನಿ, ಅಕೌಂಟಬಿಲಿಟಿ ತರ್ತೀನಿ, ಇನ್ನೂ ಹೆಚ್ಚು ದಿನಗಳನ್ನ ಕೊಡ್ತೀನಿ, ಇನ್ನೂ ಹೆಚ್ಚು ಸ್ಯಾಲರಿನ ಕೊಡ್ತೀನಿ, ಅವರ ವೇಜಸ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಸ್ವಾಗತ ಮಾಡ್ತಾ ಇದ್ವಿ. ಗ್ಯಾರಂಟಿಗಳ ಬಗ್ಗೆ ಬಹಳ ಚರ್ಚೆ ಮಾಡ್ತಾರೆ. ಯಾಕೆಂದ್ರೆ ಚುನಾವಣೆಯಲ್ಲಿ ಬಿಹಾರ್ ಎಷ್ಟಪ್ಪ ಕೊಡ್ತದೆ ಕೇಂದ್ರ ಸರ್ಕಾರಕ್ಕೆ? ಅವ್ರಿಗೆ ಏನು ಮಾಡಿದ್ರು ಅವರು? 10,000 ರೂಪಾಯಿ ಎಲೆಕ್ಷನ್ ಮುಂದೆ ದುಡ್ಡು ಹಾಕಿದ್ರಲ್ಲ. ಮುಂಬೈ ನೋಡಿ, ಮುಂಬೈ ನಾವು ನಡೆಸ್ತಾ ಇರೋ ರಾಜ್ಯ ಅಲ್ಲ, BJP ನಡೆಸ್ತಾ ಇರೋ ರಾಜ್ಯ. ಅದನ್ನು ಕೂಡ ಹೇಳ್ತೀನಿ ನಾನು. ಮುಂಬೈ ಅವರು ಕರ್ನಾಟಕ ಅಂತ ಅದು ನಂಬರ್ 1 ನಂಬರ್ 2 ಟ್ಯಾಕ್ಸ್ ಕಟ್ಟದಲ್ಲಿ, GST ಕಟ್ಟದಲ್ಲಿ. ನಮ್ಮ ತೆರಿಗೆನ ತಗೊಂಡೋಗಿ ನೀವು ಎಲೆಕ್ಷನ್ 10,000 ರೂಪಾಯಿ ಹಾಕೊಂಡ್ರಲ್ಲ ನೀವು. ನಿಮ್ಗೆ ಯಾವ ನೈತಿಕತೆ ಇದೆ ಗ್ಯಾರಂಟಿಗಳ ಬಗ್ಗೆ ಮಾತಾಡಲಿಕ್ಕೆ? ಅದನ್ನ ನಮ್ಮ ಗ್ಯಾರಂಟಿಗಳು ಕೊಟ್ಟದನ್ನ ನೀವು ಮತ್ತೆ ಮರು ಕಾಪಿ ಮಾಡ್ಕೊಂಡು ಇನ್ನೊಂದು ಕಡೆ ಮಾಡಿದ್ರಲ್ಲ, ಅದು ಬೇರೆ ಚರ್ಚೆ ಆದರೂ ಕೂಡ ನಿಮಗೆ ನೈತಿಕತೆ ಇಲ್ಲ. ವಿಚಾರಧಾರೆ ಬಂದಿರತಕ್ಕಂಥದ್ದಲ್ಲಿ ಅವ್ರಿಗೆ ಡಿಮಾಂಡ್ ಆಫ್ ವರ್ಕ್ ಏನಿದೆಯೋ, ಕೆಲಸ ಕೇಳಬೇಕಂದಾಗ ಕಡ್ಡಾಯ ಕೊಡಬೇಕಾಗಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ಇರ್ತಕ್ಕಂಥ ಆಶಯ. ಯಾಕಂದ್ರೆ ಸ್ವಾಭಿಮಾನ ಬದುಕನ್ನ ಕಟ್ಕೊಡ್ಬೇಕಾದ್ರೆ ಎಲ್ಲ ನಾಗರಿಕನ ಹಕ್ಕಾಗಿರುತ್ತೆ. ಒಂದು ನಿಮಿಷ ಇವತ್ತು ಇಲ್ಲಿ ಬರ್ತದೆ. ನಿಮಗೆ ಪ್ರಶ್ನೆ ಸರ್, 3 ದಿನಗಳ ಜಾಬ್ ಗ್ಯಾರಂಟಿ ಇದ್ರೂ ಕೂಡ ಲೆಸ್ ದೆನ್ 50 ಡೇಸ್, 50 ದಿನಕ್ಕಿಂತ ಕಡಿಮೆನೆ ಕೆಲಸ ಸಿಗ್ತಿದ್ದು ಅಂತ ಹೇಳಿ ರಿಪೋರ್ಟ್ಗಳಿದೆ. ಅಲ್ಲಿಗೆ ಮನ್ರೇಗಾ ಯೋಜನೆಯ ಆಶಯ ಕೂಡ, ಅದರ ಉದ್ದೇಶ ಕೂಡ ಈಡೇರಿಕೆ ಆಗಲಿಲ್ಲ. ಈ ಕಾರ್ಯಕ್ರಮ 100 ದಿನ, ಕನಿಷ್ಠ 100 ದಿನ ಕೊಡಬೇಕು ಅಂತ ಇರ್ತದೆ. ದೇರ್ ಆರ್ ಪೀಪಲ್ ಅರ್ನ್ಡ್ 365 ಡೇಸ್ ಕೆಲಸ ಮಾಡಿದವರು ಕೂಡ ಇದ್ದಾರೆ ಅಂತ ಮಾತನ್ನ ನೀವು ಮರಿಬಾರ್ದು. ಅದಕ್ಕೆ ಬೇಕಾ ಅಂಕಿಅಂಶಗಳನ್ನು ಕೊಡಲಿಕ್ಕೆ ತಯಾರಿದ್ದೆ ಅಂತ ಹೇಳ್ತೀನಿ. ನಾನು ಹೇಳ್ತಾ ಇರ್ತಕ್ಕಂಥ ಒಂದು ಪ್ರಗತಿಪರ ರಾಜ್ಯ ಇರ್ತ ಕರ್ನಾಟಕ ರಾಜ್ಯದಲ್ಲಿ ಇಟ್ಕೊಂಡು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಾವು ನಿಮಗೆ ಕೊಡ್ತಾ ಇರ್ತಕ್ಕಂಥ ಟ್ಯಾಕ್ಸಿನಾಗಿ ಯೋಜನೆಗಳು ನಡೀತಾ ಇರತಕ್ಕಂಥದ್ದು ಎರಡು ಮಾತಿಲ್ಲ. ಅವತ್ತು 90% ದುಡ್ಡನ್ನು ಕೊಡ್ತಾ ಇದ್ರಿ ನೀವು, ಇವತ್ತು 10% ರಾಜ್ಯ ಸರ್ಕಾರ. ಇವಾಗ ಯಾಕೆ ನೀವು ಒಂದು ಒಪ್ಕೊಳ್ಳಿ, ನಾವು ಅಧಿಕಾರ ಬಿಟ್ಟುಕೊಟ್ಟ ಸಂದರ್ಭದಲ್ಲಿ ಈ ದೇಶದಲ್ಲಿ 57 ಲಕ್ಷ ಕೋಟಿಗಳ ಸಾಲ ಇತ್ತು. ಆವತ್ತಿನ ಬಜೆಟ್ ಎಷ್ಟಿತ್ತು ಅಂತ ಹೇಳಿದ್ರೆ ಇವರು 33,000ನೇ ಕೊಡ್ತಾ ಇದ್ರು. ಈಗ ಗ್ಯಾರಂಟಿ ಇದು ನರೇಗಾ ಕೊಡ್ತಾ ಇದ್ರು, ಇವತ್ತು 2 ಲಕ್ಷ ಕೋಟಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ರಲ್ಲ. ನಾನು ನಿಮ್ಗೆ ಹೇಳ್ತಿದ್ದೆ, ಆವತ್ತಿದ್ದ ಬಜೆಟ್ ಎಷ್ಟು, ಇವತ್ತಿದ್ರ ಬಜೆಟ್ ಎಷ್ಟು. ದೇಶದಲ್ಲಿ ಬಜೆಟ್ ಬದಲಾವಣೆ ಆದಾಗ ಅಲೋಕೇಶನ್ ಬದಲಾವಣೆ ಆಗೇ ಆಗ್ತದೆ ಅಂತ ವಿಚಾರಗಳು ಹೇಳ್ತಾ ಇದ್ದೀನಿ. ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿ, ನಿಮಗೆ 60-40% ಮಾಡಿದ್ರಲ್ಲ, ಯಾವ ಕಾರಣಕ್ಕೆ ಮಾಡಿದ್ರೆ ನೀವು ದಿವಾಳಿ ಆಗ್ಬಿಟ್ಟಿದ್ದೀರಾ? 200 ಲಕ್ಷ ಕೋಟಿಗಳ ಸಾಲ ಮಾಡಿದ್ರಲ್ಲ, ನಿಮಗೆ 3 ಸಲ ಅಧಿಕಾರ. ಒಂದು ನಿಮಿಷ, ನೀವು ಅಧಿಕಾರಕ್ಕೆ ನಾವು ಕೊಟ್ಟೋಲ್ಲ, ಈ ದೇಶದ ಜನ ನಿಮಗೆ 3 ಬಾರಿ ನಿಮ್ಗೆ ಅಧಿಕಾರ ಕೊಟ್ಟರಲ್ಲಪ್ಪ, ಈ ದೇಶನ ಆಡಳಿಸಲಿಕ್ಕೋಸ್ಕರ ಮಾಡಿದ್ರ. 2025 ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿತ್ತು. ನರೇಗಾ ಮುಖೇನ 13,000 ಕೋಟಿ ಉದ್ಯೋಗಗಳನ್ನ ನಾವು ಸೃಜನೆ ಮಾಡಿದ್ದೀವಿ ಅಂತ. ಯಾರ್ದು ದುಡ್ಡದು? ಕೇಂದ್ರ ಸರ್ಕಾರದ್ದು. ಯಾರ್ದು ಕಾರ್ಯಕ್ರಮ? ಒಂದು ನಿಮಿಷ ರೀ, ಸಿದ್ದರಾಮಯ್ಯನವರು ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಸೆಪ್ಟೆಂಬರ್ ತಿಂಗಳಲ್ಲಿ ರಾಜ್ಯ ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು. ನಾವು 13,000 ಕೋಟಿ ಉದ್ಯೋಗಗಳನ್ನು ಸೃಜನೆ ಮಾಡಿದ್ದೀವಿ ನರೇಗಾದಲ್ಲಿ ಅಂತ. ಯಾರು ದುಡ್ಡು? ಕೇಂದ್ರ ಸರ್ಕಾರದ ದುಡ್ಡು. ಈಗ ಹೇಳಿದ್ರಲ್ಲ ನೀವು 60-40